ದರ್ಶನ್ ಪತ್ನಿ ವಿಜಯಲಕ್ಷ್ಮಿಗೆ ಅವಹೇಳನ ಕಾಮೆಂಟ್ ವಿಚಾರಕ್ಕೆ ಸಂಬಂಧಪಟ್ಟಂತೆ 2 ಬಾರಿ ನೋಟಿಸ್ ಅನ್ನು ಕೊಟ್ಟರೂ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ವಿಜಯಲಕ್ಷ್ಮಿ. ಸುಮೋಟೋ ಕೇಸನ್ನ ದಾಖಲಿಸಿಕೊಂಡಿದ್ದಾರೆ ಪೊಲೀಸ್ನವರು. 2 ಬಾರಿ ನೋಟಿಸ್ ಅನ್ನ ಕೊಟ್ಟರು, ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ ಅಂತ ಹೇಳಿ ಪ್ರಕರಣವನ್ನ ದಾಖಲಿಸಿಕೊಂಡು ತನಿಖೆಯನ್ನು ನಡೆಸ್ತಾ ಇದ್ದಾರೆ ಸಿಕೆ ಅಚ್ಚುಕಟ್ಟು ಪೊಲೀಸ್ನವರು. ಹೆಚ್ಚಿನ ತನಿಖೆಗೆ ಬೇಡಿಕೆ ವಿಜಯಲಕ್ಷ್ಮಿ ಇಟ್ಟಿದ್ದಾರೆ. ಮತ್ತೆ ಸ್ಟೇಟ್ಮೆಂಟ್ ಇಲ್ಲಿವರೆಗೂ ಪೊಲೀಸರ ಬಳಿ ಹೇಳಿಕೆಯನ್ನ ದಾಖಲಿಸಿದಂತಹ ವಿಜಯಲಕ್ಷ್ಮಿ ಮತ್ತೊಂದು ನೋಟಿಸ್ ನೀಡುವುದಕ್ಕೆ ಮುಂದಾಗಿರುವಂತಹ ಪೊಲೀಸ್ನವರು ನೋಟಿಸ್ ನೀಡಿ ಹೇಳಿಕೆ ದಾಖಲಿಸುವುದಕ್ಕೆ ಪೊಲೀಸರು ರೆಡಿಯಾಗಿದ್ದಾರೆ. ವಿಜಯಲಕ್ಷ್ಮಿ ಅವರಿಗೆ ಕೆಟ್ಟದಾಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಕಮೆಂಟ್ಗಳನ್ನ ಮಾಡಲಾಗ್ತಾ ಇತ್ತು. ಸೊ ಹಾಗಾಗಿ ಸಹಜವಾಗಿಯೇ ಅಭಿಮಾನಿಗಳು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ರಮ್ಯಾ ಅವರಿಗೆ ಮಾತ್ರ ಅಷ್ಟು ಕೆಟ್ಟದಾಗಿ ಕಮೆಂಟ್ಗಳು ಬಂದ್ವು ಅಂತ ಹೇಳಿ ಇಮಿಡಿಯೇಟ್ ಆಗಿ ಆಕ್ಷನ್ ಅನ್ನು ತೆಗೆದುಕೊಂಡ್ರು. ವಿಜಯಲಕ್ಷ್ಮಿ ಅವರ ಅಕೌಂಟ್ಗೆ ಸಾಕಷ್ಟು ಕೆಟ್ಟದಾಗಿ ಮೆಸೇಜ್ಗಳು ಪಾಸ್ ಆಗ್ತಾ ಇದೆ. ಆದರೆ ಅವರ ವಿರುದ್ಧ ಯಾವುದೇ ರೀತಿಯಾದಂತಹ ಪ್ರಕರಣಗಳನ್ನು ದಾಖಲಿಸಿಕೊಂಡಿಲ್ಲ ಅನ್ನುವಂತಹ ತಾರತಮ್ಯವಾಗ್ತಾ ಇದೆ ಅನ್ನುವಂತಹ ಮಾತುಗಳು ಸೋಷಿಯಲ್ ಮೀಡಿಯಾದಲ್ಲಿ ಕೇಳಿಬಂತು. 2 ಬಾರಿ ನೋಟಿಸ್ ಅನ್ನ ಕೊಟ್ಟಿದ್ರು. ಯಾಕೆಂದ್ರೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳು ರಿಕ್ವೈರ್ಮೆಂಟ್ ಇರುತ್ತೆ. ಯಾರ್ಯಾರು ಈ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ವಿಜಯಲಕ್ಷ್ಮಿ ಅವರಿಗೆ ಮೆಸೇಜ್ ಅನ್ನ ಕಳಿಸ್ತಾ ಇದ್ರು, ಮತ್ತೆ ಸ್ಕ್ರೀನ್ ಶಾಟ್ಗಳು ಕೂಡ ಬೇಕಾಗುತ್ತೆ, ಯಾವ ಅಕೌಂಟ್ ಅಂತ ಅನ್ನೋದರ ಕುರಿತು ಮಾಹಿತಿ ಬೇಕಾಗುತ್ತೆ. ಸೊ ಹಾಗಾಗಿಯೇ ಪೊಲೀಸ್ನವರು ಎಲ್ಲ ಮಾಹಿತಿಯನ್ನು ಕೂಡ ಕಲೆ ಹಾಕಬೇಕಾಗತ್ತೆ. ಈ ಎಲ್ಲ ಮಾಹಿತಿಯನ್ನು ಕಲೆ ಹಾಕಿದರೆ ಈ ಒಂದು ಪ್ರಕರಣದ ತನಿಖೆಯನ್ನು ಮಾಡೋದಕ್ಕೆ ಸಾಧ್ಯವಾಗತ್ತೆ. ಅದಾದ ನಂತರ ಯಾರ್ಯಾರು ಕಮೆಂಟನ್ನು ಮಾಡ್ತಾ ಇದ್ರು ಅವರ ವಿರುದ್ಧ ಕ್ರಮವನ್ನು ಕೂಡ ತೆಗೆದುಕೊಳ್ಳುವುದಕ್ಕೆ ಸಹಾಯವಾಗುತ್ತೆ. ಸೊ 2 ಬಾರಿ ನೋಟಿಸನ್ನು ಕೊಟ್ಟರು, ಇಲ್ಲಿವರೆಗೂ ಯಾವುದೇ ರೀತಿಯಾದಂತಹ ರಿಯಾಕ್ಷನ್ ವಿಜಯಲಕ್ಷ್ಮಿ ಅವರ ಕಡೆ ಬಂದಿಲ್ಲ. ಹಾಗಾಗಿಯೇ ಇದೀಗ ಪೊಲೀಸ್ನವರಿಗೆ ಒಂದು ಕಡೆ ಸುಮೋಟೋ ಕೇಸ್ ದಾಖಲಿಸಿಕೊಂಡು ತನಿಖೆಯನ್ನು ಮಾಡಬೇಕು ಅಂತ ಹೇಳಿ ಮುಂದಾಗ್ತಾ ಇದ್ದಾರೆ. ನೋಟಿಸ್ ನೀಡಿ ಹೇಳಿಕೆ ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸ್ನವರು ರೆಡಿ ಆಗಿದ್ದಾರೆ. ಬಟ್ ಆದರೆ ವಿಜಯಲಕ್ಷ್ಮಿ ಅವರ ಕಡೆಯಿಂದ ಯಾವುದೇ ರೀತಿಯಾದಂತಹ ಪಾಸಿಟಿವ್ ರೆಸ್ಪಾನ್ಸ್ ಸಿಗ್ತಾ ಇಲ್ಲ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ಕ್ರೈಮ್ ಬ್ಯೂರೋ ಹೆಡ್ ಮಂಜುನಾಥ್ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮಂಜುನಾಥ್, 2 ಬಾರಿ ನೋಟಿಸ್ ಕೊಟ್ಟಿದ್ರು, ವಿಜಯಲಕ್ಷ್ಮಿ ಅವರು ರಿಯಾಕ್ಟ್ ಮಾಡಿಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಕೆಟ್ಟ ಕಮೆಂಟ್ ಬರ್ತಾ ಇದ್ದಂತಹ ವಿಚಾರಕ್ಕೆ. ಈಗ ಪೊಲೀಸ್ನವರ ಮುಂದಿನ ನಡೆ ಏನು ಅಂತ ಹೇಳಿ ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯ, ಇಲ್ಲಿ ನಾವು ಗಮನಿಸೋದಾದ್ರೆ ದರ್ಶನ್ ಅವರ ಪತಿ ವಿಜಯಲಕ್ಷ್ಮಿ ಅವರು ಅವರಿಗೆ ಸಂಬಂಧಪಟ್ಟಂತೆ ಸೋಷಿಯಲ್ ಮೀಡಿಯಾದಲ್ಲಿ ಎಕ್ಸ್ ಖಾತೆ ಇರ್ಬೋದು, ಜೊತೆಗೆ ಬೇರೆ ಬೇರೆ ಸೋಷಿಯಲ್ ಮೀಡಿಯಾಗಳಲ್ಲಾದಂತ ಇನ್ಸ್ಟಾಗ್ರಾಮ್ ಅಲ್ಲಿ ಅವರ ವಿರುದ್ಧ ಅವಹೇಳನಕಾರಿಯಾದಂತ ಹೇಳಿಕೆಗಳನ್ನ ಕೊಡ್ತಾರೋ ಅದು ಏನು ದರ್ಶನ್ ಅಭಿಮಾನಿಗಳು ಹಿಂದೆ ರಮ್ಯಾಗೆ ಏನೊಂದು ಕಾಮೆಂಟ್ ಗಳನ್ನ ಮಾಡಿದ್ರು, ಅದರ ಬೆನ್ನಲ್ಲೇ ಈ ಒಂದು ಪ್ರಕರಣ ಸಹ ಬೆಳಕಿಗೆ ಬಂದಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ಒಂದು ಸುಮೋಟೋ ಪ್ರಕರಣವನ್ನ ದಾಖಲು ಮಾಡ್ಕೊಳ್ತಾರೆ. ದಾಖಲು ಮಾಡ್ಕೊಂಡಂತ ಬಳಿಕ ಅದರ ತನಿಖೆಯನ್ನ ಕೈಗೊಂಡಾಗ ಸುಮಾರು 6 ಅಕೌಂಟ್ಗಳು ಅಲ್ಲಿ ಈ ರೀತಿಯಾಗಿ ವಿಜಯಲಕ್ಷ್ಮಿ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳನ್ನ ಪೋಸ್ಟ್ ಮಾಡಿರೋದು ಬೆಳಕಿಗೆ ಬರುತ್ತೆ. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು 2 ವರ್ಷದ ಹಿಂದಿನ ಒಂದು ಅಕೌಂಟ್ಗಳು ಆಗಿ ಹಿಂದೆ ಒಂದು ಪೋಸ್ಟ್ ಮಾಡಿದಂತ ಒಂದು ಪ್ರಸಂಗವು ಸಹ ಬೆಳಕಿಗೆ ಬರುತ್ತೆ. ಈ ಸಂಬಂಧಪಟ್ಟಂತೆ ಒಂದು ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಳೋಕೆ ವಿಜಯಲಕ್ಷ್ಮಿ ಅವರಿಗೆ ಪೊಲೀಸರು ಒಂದು ನೋಟಿಸ್ ಅನ್ನ ಸಹ ಕೊಡ್ತಾರೆ. ಆದ್ರೆ ಯಾವುದೇ ನೋಟಿಸ್ ಅಂದ್ರೆ ಇಲ್ಲಿವರೆಗೂ 2 ನೋಟಿಸ್ ಅನ್ನ ಚೆನ್ನಮ್ಮನಕೆರೆ ಅಚ್ಚುಕಟ್ಟು ಪೊಲೀಸರು ವಿಜಯಲಕ್ಷ್ಮಿ ಅವರಿಗೆ ಕೊಟ್ಟಿರ್ತಕ್ಕಂಥದ್ದು. ಈ ಸಂಬಂಧಪಟ್ಟಂತೆ ಠಾಣೆಗೆ ಹಾಜರಾಗಿ ಹೇಳಿಕೆಗಳನ್ನ ದಾಖಲು ಮಾಡಬೇಕು ಅಂತ. ಆದ್ರೆ ಯಾವುದಕ್ಕೂ ಇವರು ಪ್ರತಿಕ್ರಿಯೆಯನ್ನ ಸ್ಪಂದನೆಯನ್ನ ನೀಡ್ತಾ ಇಲ್ಲ. ಹೀಗಾಗಿ 3ನೇ ಬಾರಿ ನೋಟಿಸ್ ಅನ್ನ ಕೊಟ್ಟು ಅವರ ಹೇಳಿಕೆಯನ್ನ ದಾಖಲು ಮಾಡ್ಕೊಳ್ಬೇಕಾಗತ್ತೆ. ಅವರು ಒಂದ್ ವೇಳೆ ಈ ನೋಟಿಸ್ಗೂ ಹಾಜರಾಗಿಲ್ಲ ಅನ್ನೋದಾದ್ರೆ ಈ ಒಂದು ಸುಮೋಟೋ ಕೇಸ್ಗೆ ಸಂಬಂಧಪಟ್ಟಂತೆ ಒಂದು ಕೋರ್ಟ್ಗೆ ರಿಪೋರ್ಟ್ ಅನ್ನ ಪೊಲೀಸರು ಸಲ್ಲಿಸಲಿದ್ದಾರೆ. ಇಲ್ಲಿ ಏನು ಈ ಕಾಮೆಂಟ್ ಗಳಿಗೆ ಸಂಬಂಧಪಟ್ಟಂತೆ ವಿಜಯಲಕ್ಷ್ಮಿ ಅವರು ಯಾವುದೇ ರೀತಿಯಾದಂತ ಪ್ರತಿಕ್ರಿಯೆಯನ್ನ ಸಹ ನೀಡ್ತಾ ಇಲ್ಲ. ಅದನ್ನ ವಿರೋಧಿಸಿ ದೂರನ್ನು ಸಹ ಇಲ್ಲಿವರೆಗೂ ದಾಖಲು ಮಾಡಿಲ್ಲ ಅನ್ನೋ ನಿಟ್ಟಿನಲ್ಲಿ ಕೇಸ್ ಅಂತಿಮವಾಗಿ ಕೋರ್ಟ್ಗೆ ಒಂದು ವರದಿಯನ್ನ ಸಲ್ಲಿಸಲಿದ್ದಾರೆ. ರಮ್ಯಾ, ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಮಂಜುನಾಥ್.